ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ KS ಫ್ರೀ ಕೋಚಿಂಗಿಗೆ 31/5/2025 ಒಂದು ಉಚಿತ ತರಬೇತಿಗಾಗಿ ಎಂಟ್ರೆನ್ಸ್ ಎಕ್ಸಾಮ್ ನಡೀತು. ಆ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಇತಿಹಾಸ ಪ್ರಶ್ನೆಗಳ ಅನಾಲಿಸಿಸ್ ಜೊತೆಗೆ ನಿಯರೆಸ್ಟ್ ಆನ್ಸರ್ ಕೀ ಉತ್ತರಗಳನ್ನು ಹೇಳೋದಕ್ಕೆ ನಾನು ನಿಮ್ಮ ಜೊತೆ ಬಂದಿದ್ದೇನೆ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಈಗಾಗಲೇ ಈ ಸಮಾಜ ಕಲ್ಯಾಣ ಒಂದು ಇಲಾಖೆಯಿಂದ ಮಾನ್ಯತೆಯನ್ನು ಪಡೆದಿದ್ದು, KS ಬ್ಯಾಂಕಿಂಗ್ ಮತ್ತು RRB ಗ್ರೂಪ್ C ಪರೀಕ್ಷೆಗಳಲ್ಲಿ ಯಾರು ಉತ್ತಮ ಅಂಕಗಳನ್ನು ಪಡಿತೀರಾ ಅವರು ನಮ್ಮ ಸಂಸ್ಥೆಯನ್ನು ಸಹ ನೀವು ಆಯ್ಕೆ ಮಾಡಿಕೊಳ್ಬೋದು. ಹಾಗೆ ನಿಮಗೆ ಉತ್ತಮ ಎಕ್ಸ್ಪರ್ಟ್ ಕ್ಲಾಸಸ್ಗಳು ಇರುತ್ತೆ ಇಲ್ಲಿ ಅಂತಕ್ಕಂಥದ್ದು. ಹಾಗೆ ನಿಮಗೆ 24/7 ರೀಡಿಂಗ್ ರೂಮ್ ಇರ್ಬೋದು. ಹಾಗೆ ಸ್ಟಡಿ ಮೆಟೀರಿಯಲ್ಸ್ ಮತ್ತು ಟೆಸ್ಟ್ ಅಂತಕ್ಕಂಥದ್ದು ಲಭ್ಯ ಇರ್ತದೆ. ಅತ್ಯುತ್ತಮ ಗುಣಮಟ್ಟದ ತರಬೇತಿಯನ್ನು ನಾವು ನೀಡೋದಕ್ಕೆ ನಮ್ಮ ಟೀಮ್ ಸಿದ್ಧವಾಗಿದೆ ಅಂತ. ಹಾಗಾದರೆ ಈ ಒಂದು ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು ಏನಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಅಂದರೆ 16 ಪ್ರಶ್ನೆಗಳನ್ನು ಹಿಸ್ಟ್ರಿಯಲ್ಲಿ ಕೇಳಿದ್ದಾರೆ. ಅದರಲ್ಲಿ 3 ಕ್ವೆಶನ್ಸ್ಗಳನ್ನು ಬಿಟ್ಟರೆ ಉಳಿದೆಲ್ಲ ಪ್ರಶ್ನೆಗಳು ನಾವು ಸಿಂಪಲ್ಲಾಗಿ ಆನ್ಸರನ್ನು ಮಾಡ್ಬೋದು. ಹಾಗೆ ಟೆಕ್ಸ್ಟ್ ಬುಕ್ಸಲ್ಲಿ ಇರೋದನ್ನು ಸಹ ನಾವು ನೋಡ್ಬೋದು. ನೋಡಿ, ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಧಾರ್ಮಿಕ ಗ್ರಂಥಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನೋಡಿ, ಜೈನಿಸಮ್, ಬೌದ್ಧಿಸಮ್ ಮತ್ತು ಆರ್ಯ ಸಂಸ್ಕೃತಿ ಏನಿದೆ ಇವುಗಳ ಬಗ್ಗೆ ನಾವು ಮಾತಾಡೋದಾದರೆ, ಫಸ್ಟು ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡೋದಾದರೆ, ಈ ಹಿಂದೂ ಧರ್ಮದ ವಿರುದ್ಧ ಸಿಡಿದೆದ್ದ ಮೊದಲ ಕ್ಷತ್ರಿಯ ಧರ್ಮವೆಂದರೆ ಈ ಜೈನ ಧರ್ಮ. ಈ ಜೈನ ಧರ್ಮ ಅಂತಕ್ಕಂಥದ್ದೇನಿದೆ ಹಿಂದೂ ಧರ್ಮ ಸಂಸ್ಕೃತಿಯ ವಿರುದ್ಧ ಸಿಡಿದೆದ್ದಂಥದ್ದು. ಅದು ಎಷ್ಟರಲ್ಲಿ ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇವರು ಬಳಸಿದಂತಹ ಗ್ರಂಥಗಳು, ಇದಕ್ಕೆ ಆಧಾರಗಳೇನು ಅಂದರೆ ಅಂಗಗಳು ಅಂತ ಕರಿತೀವಿ. ಈ ಅರ್ಧ ಮಾಗಧಿ ಏನಿದೆ, ಈ ಅರ್ಧ ಮಾಗಧಿ ಭಾಷೆಯಲ್ಲಿರ್ತಕ್ಕಂಥವೇ ಅಂಗಗಳು ಅಂತ ಕರಿತೀವಿ. ಹಾಗೆ ಇದ್ರ ಬಿಟ್ಟರೆ ನಮಗೆ ಈ ಭದ್ರಬಾಹು ಬರೆದಂತಹ ಕಲ್ಪಸೂತ್ರಗಳ ಬಗ್ಗೆನೂ ಪ್ರಶ್ನೆಗಳು ಕೇಳ್ಬೋದು. ಹಾಗಾದರೆ ತ್ರಿಪೀಠಕಗಳೇನಿದೆ, ತ್ರಿಪೀಠಕಗಳು ನಮಗೆ ಬೌದ್ಧ ಧರ್ಮದಲ್ಲಿ ಪ್ರಮುಖವಾಗಿ ಪಾಳಿ ಭಾಷೆ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಇಲ್ಲಿ ವಿನಯ ಪಿಟಕ ಇರ್ಬೋದು, ಸುತ್ತ ಪಿಟಕ ಇರ್ಬೋದು, ಹಾಗೆ ಅಭಿಧಮ್ಮ ಪಿಟಕ ಇರ್ಬೋದು. ವಿನಯ, ಸುತ್ತ ಮತ್ತು ಅಭಿಧಮ್ಮ ಪಿಟಕ ಇವು ಬೌದ್ಧಿಸಮ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಪಿಟಕಗಳು ಅಂತ ಗೊತ್ತಿರಬೇಕು. ಅರಣ್ಯವಾಸಿಗಳು ಬರೆದಿರ್ತಕ್ಕಂಥದ್ದು ಅರಣ್ಯಕಗಳು ಅಂತ ಕರಿತೀವಿ. ಆದರೆ ನಮ್ಮ ಈ ವೇದಿಕ್ ಅಥವಾ ಆರ್ಯ ಸಂಸ್ಕೃತಿ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ಹೆಚ್ಚು ಸಾಹಿತ್ಯ. ಅಂದರೆ ಈಗ ನಮಗೆ ಪ್ರಾಕೃತ ಭಾಷೆ ಇರ್ಬೋದು ಅಂತಕ್ಕಂಥದ್ದು, ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆ ಇಲ್ಲಿ ಬಂತು ಅಂತಕ್ಕಂಥದ್ದು ಮೌರ್ಯ ಮತ್ತು ವೇದಿಕಲ್ಲಿ. ಆದರೆ ಪಾಳಿ ಭಾಷೆ ಬೌದ್ಧ ಧರ್ಮ, ಅರ್ಧ ಮಾಗಧಿ ಈ ಜೈನ ಧರ್ಮ. ಹಾಗೆ ಇಲ್ಲಿ ಈ 3 ಪಿಟಕಗಳು ಬರ್ತಕ್ಕಂಥದ್ದು ಇಲ್ಲಿ. ಮತ್ತು ಈ ನಿಯಮಗಳೇನಿದೆ ಈ ನಿಯಮಗಳ ಬಗ್ಗೆ ಗೊತ್ತಿರಬೇಕು. ಮೊದಲ ಪ್ರಶ್ನೆಗೆ ಹಾಗಾದರೆ ಉತ್ತರ ಯಾವುದು ಅಂದರೆ ಅಂಗಗಳು ಅಂತ ಗೊತ್ತಿರಬೇಕು ಸ್ನೇಹಿತರೆ, ಅಂಗಗಳು ಅಂತ ಗೊತ್ತಿರಬೇಕು. ನೆಕ್ಸ್ಟು, ಈ ಕೆಳಗಿನ ಗುಪ್ತ ರಾಜನನ್ನು ಅವರ ಆಳ್ವಿಕೆಯ ಪ್ರಕಾರ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿದ ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಾವು ಈಗ ಜನರಲ್ ಸ್ಟಡಿ ಮಾಡೋದಾದರೆ ಗುಪ್ತ ಡೈನೆಸ್ಟಿ ಈ 300ರಿಂದ 500 ಸಾಮಾನ್ಯ ಶಕ ಅಂತ ಏನು ಕರಿತೀವಿ, 200 ವರ್ಷಗಳ ಕಾಲ ಸುವರ್ಣಯುಗ ಅಂತಕ್ಕಂಥದ್ದಿತ್ತು. 200 ವರ್ಷಗಳ ಕಾಲ ಸುವರ್ಣಯುಗ ಅಂತಕ್ಕಂಥದ್ದಿತ್ತು. ಮೇಜರಾಗಿ ಫಸ್ಟ್ ನಮಗೆ ಈ ಶ್ರೀಗುಪ್ತ ಅಂತಕ್ಕಂಥವನೇನಿದ್ದಾರೆ ಇವನನ್ನು ಫೌಂಡರ್ ಅಂತ ಕರಿತೀವಿ. ಶ್ರೀಗುಪ್ತ ಆದಮೇಲೆ ನಮಗೆ ಘಟೋತ್ಕಚ ಗುಪ್ತ ಬರ್ತಾನೆ. ಅದಾದಮೇಲೆ ನಮಗೆ 1ನೇ ಚಂದ್ರಗುಪ್ತ ಬರ್ತಾನೆ. ಯಾರು ಬರ್ತಾನೆ? 1ನೇ ಚಂದ್ರಗುಪ್ತ ಬರ್ತಾನೆ. 1ನೇ ಚಂದ್ರಗುಪ್ತ ಆದಮೇಲೆ ಯಾರು ಬರ್ತಾನೆ ಅಂದರೆ ಸಮುದ್ರಗುಪ್ತ. ಈ ಸಮುದ್ರಗುಪ್ತ ಆದಮೇಲೆ ನಮಗೆ ಬರ್ತಕ್ಕಂಥದ್ದು ಯಾರು ಅಂದರೆ ಇವನ ಹಿರಿಯ ಮಗನಾದಂತಹ ರಾಮಗುಪ್ತ. ಯಾರು? ರಾಮಗುಪ್ತ. ರಾಮಗುಪ್ತ ಆದಮೇಲೆ ಬರ್ತಕ್ಕಂಥವನೇ ಈ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತ ಅಂತಕ್ಕಂಥವನೇನು ಬರ್ತಾನೆ? ವಿಕ್ರಮಾದಿತ್ಯ ಇವನು ಬರ್ತಾನೆ. ಇವನಾದಮೇಲೆ ಮೇಜರಾಗಿ ನಮಗೆ ಈ ಕುಮಾರಗುಪ್ತ ಬರ್ತಾನೆ. ಯಾರು ಬರ್ತಾನೆ? ಕುಮಾರಗುಪ್ತ. ಕುಮಾರಗುಪ್ತ ಆದಮೇಲೆ ನಮಗೆ ಮೇಜರಾಗಿ ಬರ್ತಕ್ಕಂಥವನು ಯಾರು ಅಂದರೆ ಈ ಊಣರ ದಾಳಿಯಾದಂತಹ ಸ್ಕಂದಗುಪ್ತ ಬರ್ತಾನೆ. ಯಾರು ಬರ್ತಾನೆ? ಸ್ಕಂದಗುಪ್ತ. ಈ ಗುಪ್ತರ ಕೊನೆಯ ದೊರೆ ಯಾರು ಅಂದರೆ ಸ್ನೇಹಿತರೆ ಈ ವಿಷ್ಣುಗುಪ್ತ ಅಂತ ನಿಮಗೆ ಗೊತ್ತಿರಬೇಕು. ಯಾರು ಅಂದರೆ ವಿಷ್ಣುಗುಪ್ತ. ಬಟ್ ಇಲ್ಲಿರೋ ಆಪ್ಷನ್ಸ್ಗಳಲ್ಲಿ
ನಮಗೆ ಹಾಗಾದರೆ ಫಸ್ಟ್ ಬರ್ತಕ್ಕಂಥವ್ನು ಯಾರು ಅಂದರೆ ಸಮುದ್ರಗುಪ್ತ. ಸಮುದ್ರಗುಪ್ತ ಆದಮೇಲೆ ರಾಮಗುಪ್ತ. ರಾಮಗುಪ್ತ ಆದಮೇಲೆ ಚಂದ್ರಗುಪ್ತ. ಚಂದ್ರಗುಪ್ತ ಆದಮೇಲೆ ನಮಗೆ ಏನಾಗಿದ್ದಾನೆ ಇಲ್ಲಿ ಬಂದಿರತಕ್ಕಂಥವನು ಕುಮಾರಗುಪ್ತ. ಬಟ್ ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಸ್ಗಳಲ್ಲಿ ನೋಡಿದರೆ ಸಮುದ್ರಗುಪ್ತ ಫಸ್ಟ್ ಬರಬೇಕು, ಹಾಗೆ ರಾಮಗುಪ್ತ ಸೆಕೆಂಡ್ ಬರಬೇಕು, ಹಾಗೆ ಚಂದ್ರಗುಪ್ತ ಥರ್ಡ್ ಬರಬೇಕು, ಹಾಗೆ ಲಾಸ್ಟಿಗೆ ಬರ್ತಕ್ಕಂಥವ್ನು ಯಾರು ಅಂದರೆ ಕುಮಾರಗುಪ್ತ. ಬಟ್ಟು ಇದು ಆನ್ಸರ್ ಅವರು ಕೀ ಆನ್ಸರ್ ಯಾವ್ದು ಕೊಡ್ತಾರೆ ಅಂತಕ್ಕಂಥದ್ದು ಈಗ ನೋಡಬೇಕು. ಏಕೆಂದರೆ ಫಸ್ಟ್ ಬರೋದು ಯಾರು ಅಂದರೆ ಸಮುದ್ರಗುಪ್ತ. ಸಮುದ್ರಗುಪ್ತ ಆದಮೇಲೆ ರಾಮಗುಪ್ತ ಬರಬೇಕಿತ್ತು. ಇಲ್ಲಿ ಸಿ ಆಪ್ಷನ್ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಇದು ಇಂಟರ್ಚೇಂಜ್ ಆಗಬೇಕಿತ್ತು. ಇಲ್ಲ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರ್ಬೋದು, ಇಲ್ಲ ಇದನ್ನೇ ಅವನು ಆನ್ಸರಾಗಿ ಕೊಡ್ಬೋದು. ಒಟ್ಟಾರೆ ಕೊನೆಯಾಗಿ ಬರ್ತಕ್ಕಂಥವ್ನು ಯಾರು ಅಂದರೆ ಕುಮಾರಗುಪ್ತ ಅಂತ ಗೊತ್ತಿರಬೇಕು. ಸಮುದ್ರಗುಪ್ತನ ಹಿರಿಯ ಮಗ ರಾಮಗುಪ್ತನನ್ನು ಅಧಿಕಾರದಿಂದ ಕೆಳಗಿಳಿಸಿ ರಾಮಗುಪ್ತನ ಮಡದಿಯನ್ನೇ ಅಣ್ಣನ ಹೆಂಡತಿಯನ್ನೇ ಮದುವೆಯಾಗಿ ಚಂದ್ರಗುಪ್ತ ಏನು ಮಾಡ್ತಾನೆ ಅಧಿಕಾರಕ್ಕೆ ಬರ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಶ್ರೀಗುಪ್ತ, 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ, ರಾಮಗುಪ್ತ, ಚಂದ್ರಗುಪ್ತ, ಕುಮಾರಗುಪ್ತನ ಕಾಲದಲ್ಲಿಯೇ ಈ ಒಂದು ನಳಂದ ವಿವಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗಿದ್ದು 5ನೇ ಶತಮಾನದಲ್ಲಿ. ಸ್ಕಂದಗುಪ್ತನ ಕಾಲದಲ್ಲಿಯೇ ಊಣರ ದಾಳಿಯಾಗಿದ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಕ್ರೊನಾಲಜಿಕಲ್ ಆರ್ಡರ್ ನಿಮಗೆ ನೆನಪಿರಲಿ. ಮತ್ತು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಇದು ಕೇಳ್ಬೋದು. ಮೇ ಬಿ ಇದೇ ಕೀ ಆನ್ಸರ್ ಬರ್ಬೋದು, ಇಲ್ಲ ಗ್ರೇಸ್ ಮಾರ್ಕ್ಸ್ ನಿಮಗೆ ಸಿಗ್ಬೋದು. ನೆಕ್ಸ್ಟು ಕವಿ ನಾಗಚಂದ್ರ ಈ ಕೆಳಗಿನ ಯಾವ ದೊರೆಯ ಆಸ್ಥಾನವನ್ನು ಅಲಂಕರಿಸಿದ್ದನು? ಒಟ್ಟಾರೆಯಾಗಿ ನಿಮಗೆ ಪ್ರಶ್ನೆಗಳನ್ನೇನು ಕೇಳ್ತಾರೆ ಅಂದರೆ ನಾಗಚಂದ್ರ ಯಾರ ಕಾಲದಲ್ಲಿ ಬರ್ತಾನೆ ಅಂತ ಇದುವರೆಗೆ ಕೇಳ್ತಾ ಇದ್ರು. ಯಾರ ಕಾಲದಲ್ಲಿ ಅಂದರೆ ಈ ಹೊಯ್ಸಳರ ಕಾಲದಲ್ಲಿ ನಾಗಚಂದ್ರ ಬರ್ತಾ ಇದ್ದ. ನಾಗಚಂದ್ರನ ಪ್ರಮುಖ ಕೃತಿ ಯಾವುದು ಅಂದರೆ ಈ ಮಲ್ಲಿನಾಥ ಪುರಾಣ ಅಂತ. ಈ ಮಲ್ಲಿನಾಥ ಪುರಾಣ ಎಲ್ಲಿದೆ ಅಂದರೆ ಯಾವ ಭಾಷೆಯಲ್ಲಿದೆ ಅಂದರೆ ಇದು ಸಂಸ್ಕೃತದಲ್ಲಿದೆ ಅಂತ. ಹೊಯ್ಸಳರ ಒಂದು ಈ ಬಲ್ಲಾಳ ಫಸ್ಟ್ ಏನಿದ್ದಾನೆ ಈ ಬಲ್ಲಾಳನ ಆಸ್ಥಾನದಲ್ಲಿದ್ದಂಥವನು ಯಾರು ಅಂದರೆ ನಾಗಚಂದ್ರ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ವಿಷ್ಣುವರ್ಧನನ ಆಸ್ಥಾನಕ್ಕೆ ಬಂದಿರತಕ್ಕಂಥದ್ದು ರಾಮಾನುಜಾಚಾರ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ 2ನೇ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದಂಥವನು ಯಾರು ಅಂದರೆ ನಿಮಗೆ ಜನ್ನ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಹಾಗಂದರೆ ದೃಪತಾಮ ಅಂದರೆ ನಿಮಗೆ ಗೊತ್ತಿದೆ. ಈಗೇನು ಸಳನಿಗೆ ದೃಪಕಾಮ ಅಂತಲೂ ಸಹ ಕರಿತಾ ಇದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 3ನೇ ವೀರಬಲ್ಲಾಳನ ಆಸ್ಥಾನಕ್ಕೆ 3ನೇ ವೀರಬಲ್ಲಾಳ ಏನಿದ್ದಾನೆ ಇವನ ಆಸ್ಥಾನಕ್ಕೆ 1311ರಲ್ಲಿ ದಾಳಿ ಮಾಡಿದವನು ದ್ವಾರ ಸಮುದ್ರದ ಮೇಲೆ ಮಲ್ಲಿಕಾಫರ್ ಅಂತ ನೆನಪಿರಬೇಕು. ಇದು ಹೊಯ್ಸಳ ಡೈನೆಸ್ಟಿಗೆ ಸಂಬಂಧಿಸಿದಂಥ ಎಂಡಿಂಗ್ ವಿಷಯ ಆಗಿರುತ್ತೆ ಅಂತ ಗೊತ್ತಿರಲಿ. ಈಗ 1ನೇ ಬಲ್ಲಾಳ, 2ನೇ ಬಲ್ಲಾಳ ಮತ್ತು ಅವನಿಗೆ ಸಂಬಂಧಿಸಿದಂಥ ಸ್ಟೋರಿ ಕೇಳ್ಬೋದು. ಬಟ್ ಇದಕ್ಕೆ ಆನ್ಸರು ಬಲ್ಲಾಳ ಫಸ್ಟ್. ನೆಕ್ಸ್ಟು ಇಲ್ಲಿ ಒಂದು ನಮಗೆ ಬಿಜಾಪುರದ ಆದಿಲ್ ಶಾಹಿಗಳ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಇಂಗ್ಲೀಷ್ ಪ್ರವಾಸಿಗರಾದ ಇಂಗ್ಲೀಷ್ ಟ್ರಾವೆಲರ್ ಪಿಚ್ ಮತ್ತು ನ್ಯೂಬೆರಿ ಯಾವ ರಾಜನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ್ದರು ಅಂತಿದೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಜಗದ್ಗುರು, ನವರಸಪುರ ಅಂತಕ್ಕಂಥದ್ದು ಮತ್ತು ದಕ್ಷಿಣದ ತಾಜ್ ಮಹಲ್ ಇಬ್ರಾಹಿಂ ರೋಜವನ್ನು 1626ರಲ್ಲಿ ನಿರ್ಮಿಸಿದಂತಹ ಇಬ್ರಾಹಿಂ, 2ನೇ ಇಬ್ರಾಹಿಂ ಆದಿಲ್ ಶಾ ಏನಿದ್ದಾನೆ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದಂಥವರೇ ಈ ಪಿಚ್ ಮತ್ತು ನ್ಯೂಬೆರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಈ ಇರಾನ್ ಅಥವಾ ಈ ಪರ್ಷಿಯಾದ ಈ ಅಬ್ದುಲ್ ರಜಾಕ್ ಏನಿದ್ದಾನೆ, ಅಬ್ದುಲ್ ರಜಾಕ್ ಅಂತಕ್ಕಂಥವನು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಇವನು ಪೋರ್ಚುಗೀಸರೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರಿಂದ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಈಗ ನಮಗೆ ಏನು ಅಂದರೆ ಈ ಡುರೆಂಟ್ ಬಾರ್ಬೋಸಾ ಅಂತಕ್ಕಂಥವನು ಮತ್ತು ಡೊಮಿಂಗೋ ಫಯಾಜ್ ಅಂತಕ್ಕಂಥ ಇಬ್ಬರು ಭೇಟಿ ನೀಡಿರ್ತಾರೆ. ಈ ಮೊಹಮ್ಮದ್ ಆದಿಲ್ ಶಾ ಏನಿದ್ದಾನೆ ಇವನೇ 1627ರಿಂದ 57ರವರೆಗೆ ಈ ಒಂದು ಗೋಳಗುಮ್ಮಟವನ್ನು ನಿರ್ಮಾಣ ಮಾಡ್ತಾನೆ. ಹಾಗಾಗಿ ನಮಗೆ 4ನೇ ಪ್ರಶ್ನೆಗೆ ಆನ್ಸರ್ ಯಾವುದು ಅಂದರೆ ಸೆಕೆಂಡ್ ಒನ್ ಕೀ ಆನ್ಸರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನ ಅವುಗಳಲ್ಲಿ ಮಹಾಜನಪದಗಳು ಅಂತ ನೋಡಿ, ಸಪ್ತ ಸಿಂಧುವಿನಲ್ಲಿ ನಮಗೆ 16 ಮಹಾಜನಪದಗಳು. ಸಪ್ತ ಸಿಂಧು ಅಥವಾ ಸಪ್ತ ನದಿ ತೀರದಲ್ಲಿ ಏನಾಗುತ್ತೆ, ಉತ್ತರ ಭಾರತದಲ್ಲಿ ಈ ಬಿಹಾರ್ ಇರ್ಬೋದು, ಹಾಗೆ ಉತ್ತರ ಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಹಾಗೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಸಿಂಧ್ ಈ ಪ್ರಾಂತ್ಯಗಳಲ್ಲಿ ಮಾತ್ರ 16 ಮಹಾಜನಪದಗಳು ಅಂದರೆ ಸಣ್ಣ ರಾಜ್ಯಗಳು ಹುಟ್ಟುಕೊಳ್ತು.
ಅಂದರೆ ಮಹಾಜನಪದಗಳಲ್ಲಿ ಈ ಕಳಿಂಗವನ್ನು ಹೊರತುಪಡಿಸಿ ಉಳಿದಂಥದ್ದು. ಹಂಗ, ಕೋಸಲ ಮತ್ತು ಮಗಧಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ನಮಗೇನು ಕೇಳ್ಬೋದು ಅಂತಕ್ಕಂಥದ್ದು. ಈಗ ಡಿಯನ್ನು ಬಿಟ್ಟು ABC ಅಂತಕ್ಕಂಥದ್ದೇನಿದೆ, ಡಿಯನ್ನು ಬಿಟ್ಟು ABC. ಹಂಗ ಅಂತಕ್ಕಂಥದ್ದು ರಾಜಧಾನಿ ಯಾವುದು ಅಂದರೆ ನಿಮಗೆ ಗೊತ್ತಿರಲಿ ಚಂಪಾ ಅಂತ. ಈ ಕೋಸಲದ ರಾಜಧಾನಿ ಯಾವುದು ಅಂದರೆ ಅಯೋಧ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಗಧದ ರಾಜಧಾನಿ ಯಾವುದು ಅಂದರೆ ನಿಮಗೆ ಪಾಟ್ನಾ ಅಂತಕ್ಕಂಥದ್ದು ಗೊತ್ತಿರಬೇಕು, ಅಥವಾ ಪಾಟಲಿಪುತ್ರ ಅಂತ ಗೊತ್ತಿರಬೇಕು, ಗಿರಿವಜ್ರ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಇದು ಬಿಹಾರದಲ್ಲಿ ಬರುತ್ತೆ, ಚಂಪಾ ಬಿಹಾರದಲ್ಲಿ ಬರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಂಗ, ಕೋಸಲ ಮತ್ತು ಮಗಧ ಏನಿದೆ ಈ ಮೂರು ಕಾನ್ಸೆಪ್ಟ್ಗಳು ABC ಅಂತಕ್ಕಂಥದ್ದೇನಿದೆ ರೈಟ್ ಆನ್ಸರ್. ಡಿ ಇದಕ್ಕೆ ಸೇರಲ್ಲ ಅಂತ ಗೊತ್ತಿರಲಿ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಟಾಲೆಮಿಯು ಜಿಯಾಗ್ರಫಿ ಉಲ್ಲೇಖಿಸಿರುವ ಯಾವ ಪಟ್ಟಣ ಭಾರತ ಮತ್ತು ರೋಮ್ ದೇಶಗಳ ನಡುವಿನ ವ್ಯಾಪಾರ ಕೇಂದ್ರವಾಗಿತ್ತು? ಸುಮಾರು ಸಲ ಈ ಪ್ರಶ್ನೆ ರಿಪೀಟ್ ಆಗಿದೆ. ಅಮರಾವತಿ ಅಂದರೆ ನಿಮಗೆ ಅಮರಾವತಿ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಸ್ತೂಪಗಳು. ಐಹೊಳೆ ಅಂತಕ್ಕಂಥದ್ದು ಕರ್ನಾಟಕ ಬಾಗಲಕೋಟೆಯಲ್ಲಿ ಬರುತ್ತೆ. ಬುರುಚ್ ಅಂತಕ್ಕಂಥದ್ದು ಮುಂಬೈ ಮಹಾರಾಷ್ಟ್ರದಲ್ಲಿ ಬರ್ತದೆ. ಆದರೆ ತಮಿಳುನಾಡಿನ ಒಂದು ಹರಿಕಮೇಡು ಏನಿದೆ, ಈ ಹರಿಕಮೇಡಲ್ಲೇ ಈ ಟಾಲೆಮಿಯ ಜಿಯೋಗ್ರಫಿ ಉಲ್ಲೇಖಿಸಿರ್ತಕ್ಕಂಥ ಒಂದು ಪಟ್ಟಣ ಭಾರತ ಮತ್ತು ರೋಮ್ ದೇಶಗಳ ನಡುವೆ ವ್ಯಾಪಾರದ ಬಗ್ಗೆ ಹೇಳಿರ್ತಕ್ಕಂಥದ್ದು ಈ ಪ್ಲೇಸ್ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ SS ಹರ್ಡಿಕರ್ ಅವರು ಸ್ಥಾಪಿಸಿದ ಹಿಂದೂಸ್ತಾನ್ ಸೇವಾದಳವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಯಾವ ವರ್ಷ ವಿಲೀನವಾಯಿತು? ನೋಡಿ, 1923ರಲ್ಲಿ ಈ ಒಂದು ಹುಬ್ಬಳ್ಳಿ ಏನಿದೆ, ಹುಬ್ಬಳ್ಳಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಈ ಒಂದು ಡಾಕ್ಟರ್ NS ಹರ್ಡೇಕರ್ ಅವರು. ಯಾರು ಅಂದರೆ ಡಾಕ್ಟರ್ NS ಹರ್ಡೇಕರ್ ಅವರು. ಇದೇ ಏನಾಗುತ್ತೆ ಅಂದರೆ 1924ರ ಈ ಒಂದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನಕ್ಕೆ ಇದೇ ಸ್ವಯಂ ಸೇವಕರು, ಸುಮಾರು ಇದರ 1,500 ಜನ ಸ್ವಯಂ ಸೇವಕರು ಏನು ಮಾಡ್ತಾರೆ ಅದನ್ನು ನಡೆಸ್ಕೊಡ್ತಾರೆ. ಹಾಗಾಗಿ ಅದು ವಿಲೀನ ಆಗಿದ್ದು ಯಾವಾಗ ಅಂದರೆ 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಿಂದೂಸ್ತಾನ್ ಸೇವಾದಳ ಏನಿದೆ ಇದು ವಿಲೀನಗೊಂಡು ಅದನ್ನು ನಡೆಸ್ಕೊಡ್ತು ಅಂತಕ್ಕಂಥದ್ದು. ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ನಮಗೆ ಈ ಒಂದು ಉಮಾದೇವಿ ಕುಂದಾಪುರ್ ಅಂತಕ್ಕಂಥವ್ರು ಇದ್ದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಉಮಾದೇವಿ ಕುಂದಾಪುರ್ ಅವರು ಇದ್ದರು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಲಿ. ಈಗ ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಆಗಿದ್ದು ಹುಬ್ಬಳ್ಳಿಯಲ್ಲಿ, ವಿಲೀನಗೊಂಡಿದ್ದು ಬೆಳಗಾವಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪಲ್ಲವ ಅರಸನಿಗೆ ವಾತಾಪಿಗೊಂಡ ಎಂಬ ಬಿರುದಿತ್ತು ಅಂತ. ನೋಡಿ, ಇಲ್ಲಿ ಮಹೇಂದ್ರ ವರ್ಮ ಫಸ್ಟ್ ಏನಿದ್ದಾನೆ ಇವನನ್ನು ಪುಲಿಕೇಶಿ ಕೊಂದಾಗ್ತಾನೆ. ಯಾರು? ಪುಲಿಕೇಶಿ ಕೊಂದಾಗ್ತಾನೆ. ಅದೇ ರೀತಿಯಾಗಿ ನರಸಿಂಹವರ್ಮ ಅಂತಕ್ಕಂಥವನು ಏನು ಮಾಡ್ತಾನೆ, 642ರಲ್ಲಿ ಪುಲಿಕೇಶಿಯನ್ನು ಸೋಲಿಸಿ ಕೊಂದಾಗ್ತಾನೆ. ಹಾಗಾಗಿ 13 ವರ್ಷಗಳ ಕಾಲ ಈ ವಾತಾಪಿಯನ್ನು ವಶಪಡಿಸಿಕೊಂಡಂಥವನು ಯಾರು ಅಂದರೆ ಈತನೇ 2ನೇ ನರಸಿಂಹವರ್ಮ. ಹಾಗೆ ಈ 1ನೇ ನರಸಿಂಹವರ್ಮ. ಹಾಗಾದರೆ 2ನೇ ನರಸಿಂಹವರ್ಮ ಏನು ಮಾಡ್ತಾನಂದರೆ ಈ ಕಂಚಿಯಲ್ಲಿ ಒಂದು ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಹಾಗಾದರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ನರಸಿಂಹವರ್ಮ ಫಸ್ಟ್ ಅನ್ನೋದು ಗೊತ್ತಿರಲಿ. ಯಾವುದು ಅಂದರೆ ನರಸಿಂಹವರ್ಮ ಫಸ್ಟ್ ಅನ್ನೋದು ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ವಾತಾಪಿಗೊಂಡ ಎಂಬ ಬಿರುದು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟನ್ನು ನಾವೀಗ ತಿಳ್ಕೊಂಡ್ವಿ. ನೆಕ್ಸ್ಟ್ ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಶಕ 336ರಲ್ಲಿ ಸ್ಥಾಪನೆ ಆದಾಗ ಈ ಕೆಳಗಿನ ಯಾವ ದೆಹಲಿಯ ಸುಲ್ತಾನನಿದ್ದನು ಅಂತಕ್ಕಂಥದ್ದು ನಿಮಗೆ ಕೊಡ್ತಾರೆ. ನೋಡಿ, ಫಿರೋಜ್ ಶಾ ತುಘಲಕ್ ಇದ್ದಾನೆ, ಸಿಕಂದರ್ ಲೂದಿ ಇದ್ದಾನೆ, ಗಿಯಾಸುದ್ದೀನ್ ತುಘಲಕ್ ಇದ್ದಾನೆ, ಮೊಹಮ್ಮದ್ ಬಿನ್ ತುಘಲಕ್ ಇದ್ದಾನೆ. ಸಿಕಂದರ್ ಲೂದಿ ಏನಿದ್ದಾನೆ ಆಗ್ರಾ ನಗರದ ಸ್ಥಾಪಕ. ಈಗ ನಮಗೆ ಮೊಹಮ್ಮದ್ ಬಿನ್ ತುಘಲಕ್ ಇದೇ ಕಾಲಾವಧಿಯಲ್ಲಿ 1327ರಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಇರ್ಬೋದು. 1351ರವರೆಗೆ ಅವನ ಆಡಳಿತ ಹೇಗಿತ್ತು ಅಂತಕ್ಕಂಥದ್ದು, ಮೊಹಮ್ಮದ್ ಬಿನ್ ತುಘಲಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1336ರಲ್ಲಿ ವಿಜಯನಗರ ಸ್ಥಾಪನೆ ಆಯಿತು. 1347ರಲ್ಲಿ
ನಮಗೆ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. 1399ರಲ್ಲಿ ನಮಗೆ ಈ ಒಂದು ಮೈಸೂರು ಒಡೆಯ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ರ ಬಗ್ಗೆ ಗೊತ್ತಿರಬೇಕು. ಈಗ ಫಿರೋಜ್ ಶಾ ತುಘಲಕ್, ಗಿಯಾಸುದ್ದೀನ್ ತುಘಲಕ್ ಮತ್ತು ಸಿಕಂದರ್ ಲೂದಿ ಬಗ್ಗೆ ನೀವು ಡೆಲ್ಲಿ ಡೈನೆಸ್ಟಿಲಿ ಓದಿರ್ತೀರ. ಕಾಲ ವ್ಯತ್ಯಾಸಗಳಾಗುತ್ತೆ. ಹಾಗೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಇರ್ಬೋದು, ಅಥವಾ ಈತನನ್ನು ಈ ಒಂದು ಟೋಕನ್ ಕರೆನ್ಸಿ ಸಿಸ್ಟಮನ್ನು ತಂದಿದ್ದಿರ್ಬೋದು. ಇವೆಲ್ಲ ಕಾನ್ಸೆಪ್ಟ್ಗಳು ಸಹ ನಿಮಗೆ ಗೊತ್ತಿರಬೇಕು. ಇದಾದಮೇಲೆ ನಮಗೆ ಮಧ್ಯಕಾಲೀನ ಭಾರತದಲ್ಲಿ ಕನೌಜ್ನ ಪರಮಾಧಿಕಾರಕ್ಕಾಗಿ ನಡೆದ ತ್ರಿಕೋನ ಸ್ಪರ್ಧೆ ಇವರ ನಡುವೆ ನಡೆಯಿತು. ನಮಗೆ ಎರಡನೇ ಗೋವಿಂದ ಇರ್ಬೋದು, ಧ್ರುವ ಇರ್ಬೋದು, ಇಂದ್ರ ಇರ್ಬೋದು. ರಾಷ್ಟ್ರಕೂಟ ಡೈನೆಸ್ಟಿಗೆ ಸಂಬಂಧಿಸಿದಂತೆ ಇಲ್ಲಿ ರಾಷ್ಟ್ರಕೂಟ ಎಲ್ಲೆಲ್ಲಿದೆ, ಇಲ್ಲೂ ರಾಷ್ಟ್ರಕೂಟ ಇದೆ, ಇಲ್ಲೂ ರಾಷ್ಟ್ರಕೂಟ ಇದೆ, ಇಲ್ಲೂ ರಾಷ್ಟ್ರಕೂಟ ಇದೆ. ಬಟ್ ಕನೂಜ್ ಅಂದರೆ ನಿಮಗೆ ಉತ್ತರ ಪ್ರದೇಶದ ಕನೂಜ್ ಅಂತ ಗೊತ್ತಿದೆ, ಕನೂಜ್ ಅಂತ. ಇಲ್ಲಿ ಗೂರ್ಜರ ಪ್ರತಿಹಾರರು ಮತ್ತು ರಾಷ್ಟ್ರಕೂಟದು ಮತ್ತು ಪಾಲರು, ಬಂಗಾಳದ ಪಾಲರಿಗೆ ಸಂಬಂಧಿಸಿದಂತೆ ಏನಾಗುತ್ತೆ ಅಂದರೆ ಈ ಮೂರರ ನಡುವೆ ಒಂದು ಚತುಷ್ಕೂಟ. ಇದು ಸಹ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, ಇದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಇದು ಸಹ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, ಇದ್ರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಲಿ. ಈಗ ನಾವು ಇಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ಇಲ್ಲಿ ಮಾತಾಡಿದ್ವಿ. ಮಧ್ಯಕಾಲೀನ ಭಾರತ, ಕನೂಜ್ ಮತ್ತು ಇಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ನಮಗೆ ಮುಂದಿನ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ನೋಡೋಣ. ಈ ಕೆಳಗಿನಲ್ಲಿ ತಪ್ಪಾದ ಜೋಡಿ ಯಾವುದು ಅಂತ. ಇಲ್ಲಿ ಎಲ್ಲ ಜೋಡಿಗಳು ಸರಿಯಾಗಿದೆ, ಬಟ್ ಒಬ್ಬ ಮಂತ್ರಿ ಇದ್ದಾನೆ, ಇನ್ನೊಂದು ಕಡೆ ಎಲ್ಲ ಕಡೆ ಸುಲ್ತಾನ್ರಿದ್ದಾರೆ. ದಾಗ್ ಮತ್ತು ಚಹರ್. ಚಹರ್ ಅಂದರೆ ಹುಲಿಯ ಅಂತ, ಕುದುರೆಗೆ ಆಗ್ತಕ್ಕಂಥ ದಾಗ್ ಪದ್ಧತಿ. ಇದು ದೆಹಲಿ ಸುಲ್ತಾನರಲ್ಲೇ ಅತ್ಯಂತ ಬೃಹತ್ ಸೇನೆಯನ್ನು ಕಟ್ಟಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದಾನೆ ಇದನ್ನು ತಂದ. ಬಟ್ ಅದಾದಮೇಲೆ ಪಟ್ಟ ವ್ಯವಸ್ಥೆ ಅಂತಕ್ಕಂಥದ್ದು ಶೇರ್ ಶಾ ಸೂರಿ ತಂದ. ನವರೋಜ್ ಹಬ್ಬವನ್ನು ಬಲ್ಬಂತನ್ನ, ನವರೋಜ್ ಪದ್ಧತಿ ಇರ್ಬೋದು, ಹಾಗೆ ಈ ಒಂದು ಶಿಜ್ದಾ ಪದ್ಧತಿ ಇರ್ಬೋದು, ಹಾಗೆ ಪೈಬೋಸ್ ಪದ್ಧತಿ ಇರ್ಬೋದು. ಶಿರಷ್ಟ್ರಾಂಗ ನಮಸ್ಕಾರ ಮತ್ತು ಸುಲ್ತಾನ್ನ ಪಾದಗಳಿಗೆ ಚುಂಬಿಸುವಂಥ ಪದ್ಧತಿ ನವರೋಜ್ ಶಿರಷ್ಟ್ರಾಂಗ ನಮಸ್ಕಾರ ಚುಂಬಿಸುವ ಪದ್ಧತಿಗಳು ಶಿಜ್ದಾ, ಪೈಬೋಸ್. ನವರೋಜ್ ಅಂದರೆ ಆಸ್ಥಾನದಲ್ಲಿರ್ತಕ್ಕಂಥ ಸಂಪತ್ತನ್ನು ಪ್ರದರ್ಶಿಸಿ ಹಬ್ಬ ಮಾಡ್ತಕ್ಕಂಥದ್ದು. ಆದರೆ ಬಂದೋಬಸ್ತ್ ಪದ್ಧತಿಯನ್ನು ತಂದದ್ದು ಈ ತೋದರ ಮಲ್ಲ ಅಂತಕ್ಕಂಥದ್ದು. ಆದರೆ ಇದು ನಮಗೆ ಆನ್ಸರ್ ಪ್ರಕಾರ ಅಕ್ಬರ್ ಅರಿಬೇಕಿತ್ತು. ತೋದರ ಮಲ್ಲ ಇದೆ, ಅವನು ಮಂತ್ರಿ. ಹಾಗಾಗಿ ಇಲ್ಲಿ 4 ಆಪ್ಷನ್ ಸರಿಯಾಗಿದೆ. ಬಟ್ ಕೀ ಆನ್ಸರ್ ಯಾವ್ದು ಬರುತ್ತೆ ಅನ್ನೋದನ್ನು ನಾವು ವೆಯ್ಟ್ ಮಾಡಬೇಕು. ಬಂದರೆ ಸೆಕೆಂಡ್ ಒನ್ ಅಕ್ಬರ್ ಬರಬೇಕಾಗಿತ್ತು, ತೋದರ ಮಲ್ಲ ಇದ್ದಾರೆ. ಇಲ್ಲೆಲ್ಲ ಕಡೆ ಸುಲ್ತಾನ್ರು ಇರೋದ್ರಿಂದ ಸೆಕೆಂಡ್ ಒನ್ ಕೀ ಆನ್ಸರ್ ಆಗ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. ಈ ಕೆಳಗಿನಲ್ಲಿ ಗೌತಮ ಬುದ್ಧ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿರಿ. ವೈಶಾಲಿ ತಮ್ಮ ಮೊದಲ ಬೋಧನೆಯನ್ನು ಮಾಡಿದನು. ಇದು ತಪ್ಪಾಗಿದೆ. ಅವನು ಎಲ್ಲಿ ಅಂದರೆ ಈ ಸಾರನಾಥದಲ್ಲಿ ಪಾಳಿ ಭಾಷೆಯಲ್ಲಿ ತನ್ನ ಮೊದಲ ಬೋಧನೆ. ಇವನು ಚತುರ್ ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದ. ಸರಿಯಾಗಿದೆ. ಇವರ ಮೊದಲ ಹೆಸರು ಸಿದ್ಧಾರ್ಥ. ಸರಿಯಾಗಿದೆ. ಇವನು ಕುಶಿನಗರದಲ್ಲಿ ಮರಣ ಹೊಂದಿದನು. ಗೌತಮ ಬುದ್ಧ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಮರಣ ಹೊಂದಿದನು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಎ ಅಥವಾ ಬಿ, ಸಿ, ಡಿ 3 ರೈಟ್ ಇದೆ. ಆದರೆ ಇಲ್ಲಿ 3 ಆಪ್ಷನ್ಸ್ಗಳಿಲ್ಲ. ಹಾಗಾಗಿ ನಿಮಗೆ ಗ್ರೇಸ್ ಮಾರ್ಕ್ ಸಿಗ್ಬೋದು. ಇಲ್ಲಿ ಬಿ, ಸಿ, ಡಿ ಇಷ್ಟು ಸಹ ರೈಟ್ ಆಗಿದೆ. 3 ಆಪ್ಷನ್ ಸಹ ರೈಟ್ ಆಗಿದೆ. ಇದು ಗ್ರೇಸ್ ಮಾರ್ಕ್ ಸಿಗ್ಬೋದು ನಿಮಗೆ. ವೆಯ್ಟ್ ಮಾಡಿ ನೋಡೋಣ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಸ್ನೇಹಿತರೆ ನೋಡೋದಾದರೆ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇದು ಸಿಂಪಲ್ಲಾಗಿ ಧನ್ವಂತರಿ ಅಂದರೆ ನಮಗೆ ಆಯುರ್ವೇದ ಅಂತಕ್ಕಂಥದ್ದು ಗೊತ್ತಾಗುತ್ತೆ, ಅಥವಾ ಸುಶ್ರುತ ಅಂದರೆ ಶಸ್ತ್ರಚಿಕಿತ್ಸೆ ಅಂತ ಗೊತ್ತಾಗುತ್ತೆ. ಆರ್ಯಭಟ ಅಂದರೆ ನಿಮಗೆ ಈ ಒಂದು ಗಣಿತಶಾಸ್ತ್ರ ಅಥವಾ ಖಗೋಳಶಾಸ್ತ್ರದ ಬಗ್ಗೆ ಗೊತ್ತಾಗುತ್ತೆ. ನಾಗಾರ್ಜುನ ಅಂದರೆ ರಸವಿದ್ಯಾತಜ್ಞ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಎಗೆ 4 ಇಲ್ಲಿ ಇದೆ, ಎಗೆ 4 ಇಲ್ಲಿ ಇದೆ. ಸುಶ್ರುತ ಬಿಗೆ 1 ಇಲ್ಲೂ ಇದೆ, ಬಿಗೆ 1 ಇಲ್ಲೂ ಇದೆ. ಆರ್ಯಭಟ ಅಂದ ತಕ್ಷಣ ಮ್ಯಾಥ್ಸ್ ಇಲ್ಲೂ ಇದೆ, ಆದರೆ ಸೆಕೆಂಡ್ 1 ಇಲ್ಲಿದೆ, ಥರ್ಡು. ಹಾಗಾದರೆ ನಮಗೆ ಸೆಕೆಂಡ್ 1 ರೈಟ್. ಯಾವುದು ರೈಟ್ ಅಂದರೆ ಸೆಕೆಂಡ್ 1 ರೈಟ್ ಅಂತಕ್ಕಂಥದ್ದು ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ 1826ರಲ್ಲಿ ಹರಪ್ಪನ್ ನಾಗರಿಕತೆಯ ಅವಶೇಷಗಳನ್ನು ಮೊಟ್ಟ ಮೊದಲು ಗುರುತಿಸಿದವರು ಯಾರು? ನೋಡಿ, ಒಂದು ಬ್ರಿಕ್ಸ್ ಪಂಜಾಬಿನ ಜಾಗಗಳಲ್ಲಿ ರೈಲ್ವೆ ಮಾರ್ಗವನ್ನು ಕಂಡುಹಿಡಿಯುವಾಗ ಸುಟ್ಟ ಇಟ್ಟಿಗೆಗಳು ಸಿಕ್ಕಿದ್ದು 1826ರಲ್ಲಿ ಈ ಒಂದು ಚಾರ್ಲ್ಸ್ ಮ್ಯಾಸನ್ ಅಂತಕ್ಕಂಥದ್ದು. ಹಾಗೆ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಎಂದು ಹೆಸರಾದಂತೆ ಇವರು 1861ರಲ್ಲಿ ಏನು ಮಾಡ್ತಾರೆ, ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾರೆ.
ಇದು ಹಣವಿಲ್ಲದೆ ಕ್ಯಾನ್ಸಲ್ ಆದಾಗ ಮತ್ತೆ 1904ರಲ್ಲಿ ಲಾರ್ಡ್ ಕರ್ಜನ್ ಇದನ್ನು ಸ್ಟಾರ್ಟ್ ಮಾಡ್ತಾನೆ. ಆರ್ ಡಿ ಬ್ಯಾನರ್ಜಿ ಏನಿದ್ದಾನೆ ಈ ಸಿಂಧೂ ನದಿಯ ದಡದಲ್ಲಿದ್ದಂತಹ ಈ ಒಂದು ಮಹೆಂಜೋದರ ನಗರ ಈ ಆರ್ ಡಿ ಬ್ಯಾನರ್ಜಿ. ದಯಾರಾಮ್ ಸಹನಿ ಅಂತಕ್ಕಂಥವನೇನಿದ್ದಾನೆ ಇವನು ಪಾಕಿಸ್ತಾನದ ಹರಪ್ಪ ನಗರವನ್ನು ಪತ್ತೆ ಹಚ್ತಾನೆ. ಇದೇ ಫಸ್ಟ್ ನಗರ. ಇದು ರಾವಿ ನದಿಯ ದಂಡೆಯಲ್ಲಿದೆ, ಇದು ಸಿಂಧೂ ನದಿಯ ದಂಡೆಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಹರಪ್ಪ ಸಿವಿಲೈಜೇಷನ್ನಲ್ಲಿ ಇವರೆಲ್ಲ ನಿಮಗೆ ಇಂಪಾರ್ಟೆಂಟಾಗಿ ಬರ್ತಾರೆ. ನೆಕ್ಸ್ಟ್, ಈ ಕೆಳಗಿನ ರಾಜವಂಶಗಳು ಅವುಗಳ ಆಳ್ವಿಕೆಯ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತಿದೆ. ನೋಡಿ, ನಮಗೆ ಫಸ್ಟು ಮೇಜರಾಗಿ ಯಾರ್ಯಾರು ಬರ್ತಾರೆ ಅಂತ. ಫಸ್ಟ್ 5 ಮನುಷ್ಯರುಗಳು. ಈ ಅರಿಯಂಕ ಏನಿದೆ, ಅರಿಯಂಕ. ಈ ಮಗಧ ಏನಿದೆ, ಮಗಧವನ್ನು ಆಳಿದಂಥ ಮೊದಲ ಮಣಿತನ ಅರಿಯಂಕ. ಅರಿಯಂಕ ಆದಮೇಲೆ ನಮಗೆ ಶಿಶುನಾಗರ್ ಬರ್ತಾರೆ. ಶಿಶುನಾಗರ ಆದಮೇಲೆ ನಮಗೆ ನಂದ ಸಂತತಿ ಬರುತ್ತೆ, ನಂದ ಸಂತತಿ. ನಂದರಾದಮೇಲೆ ನಮಗೆ ಮೌರ್ಯರು ಬರ್ತಾರೆ. ಮೌರ್ಯರ ಕೊನೆಯ ದೊರೆ ಆದಂತಹ ಈ ಬೃಹದ್ರಥನನ್ನು ಪುಷ್ಯಮಿತ್ರ ಶುಂಗ ಏನು ಮಾಡ್ತಾನೆ, ಒಂದು ಶುಂಗ ಸಂತತಿ ಸ್ಥಾಪನೆ ಮಾಡ್ತಾನೆ. ಶುಂಗ ಆದಮೇಲೆ ಏನು ಬರುತ್ತೆ, ಕಣ್ವ ಸಂತತಿ ಬರುತ್ತೆ. ಹಾಗಾಗಿ ಶುಂಗ ಇರ್ಬೋದು, ಹಾಗೆ ಕಣ್ವರು ಇರ್ಬೋದು. ಕಣ್ವರ ಆದಮೇಲೆ ಯಾರು ಬರ್ತಾರೆ ಅಂತಕ್ಕಂಥದ್ದು ನಮಗೆ ಬೇಕಾಗಿದೆ. ಕಣ್ವರ ಆದಮೇಲೆ ಯಾರು ಬರ್ತಾರೆ ಅಂತಕ್ಕಂಥದ್ದು ಬೇಕು. ನೆಕ್ಸ್ಟು ಕಣ್ವರ ಆದಮೇಲೆ ಮೌರ್ಯರಾದಮೇಲೆ ಗುಪ್ತರಾದಮೇಲೆ ವರ್ಧನರು ಬರ್ತಾರೆ. ಆ ವರ್ಧನರಿಗೆ ಸಂಬಂಧಿಸಿದಂಥ ಪ್ರಶ್ನೆ ನಮಗೆ ಏನೆಲ್ಲ ಕೇಳ್ಬೋದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಎ ಸರಿಯಾಗಿದೆ, ಹಾಗೆ ಎ ಆದಮೇಲೆ ಇಲ್ಲಿ ಬಿ ಸರಿಯಾಗಿದೆ, ಹಾಗೆ ಸಿ ಸರಿಯಾಗಿದೆ, ಹಾಗೆ ಡಿ ಸರಿಯಾಗಿದೆ. ಯಾಕೆಂದರೆ ನಮಗೆ ಎ ಮತ್ತು ಬಿ ಇಲ್ಲಿ ಡಿ ವರ್ಧನ ಬರುತ್ತೆ, ಮಂತ್ರ ಗುಪ್ತ ಬರುತ್ತೆ. ಆದರೆ ಗುಪ್ತರ ಆದಮೇಲೆ ವರ್ಧನ ಬರೋದು. ವರ್ಧನ ಅಂದರೆ 642 ಹರ್ಷವರ್ಧನನ ಒಂದು 43ರಲ್ಲಿ ಕನೂಜ್ ಪ್ರಯಾಗ್ ಇರ್ಬೋದು. ಇಲ್ಲಿ 300ರಿಂದ ನಮಗೆ 500ರವರೆಗೆ ಗುಪ್ತ ಡೈನೆಸ್ಟಿ ಬರುತ್ತೆ. ಇದಾದಮೇಲೆ ಇದಕ್ಕಿಂತ ಮುಂಚೆ ಕುಶಾಣರು ಬರ್ತಾರೆ. ಈ ಕಣ್ವರು ಆದಮೇಲೆ ನಿಮಗೆ ಬ್ಯಾಕ್ಟ್ರಿಯನ್ನರು, ಸಿತೀರಿಯನ್ನರು, ಹಾಗೆ ಕಣ್ವರ ಆದಮೇಲೆ ಸಿತೀನಿಯರ್ ಆದಮೇಲೆ ನಮಗೆ ಶಕರ ಆದಮೇಲೆ ಕುಶಾಣರಾದಮೇಲೆ ಗುಪ್ತರಾದಮೇಲೆ ವರ್ಧನರು ಬರ್ತಾರೆ. ಹಾಗಾಗಿ ಎ ಬಿ ಸಿ ಡಿ ಸರಿ ಇದೆ. ಆಪ್ಷನ್ ಯಾವುದು ಸರಿ ಇದೆ? ಎ ಬಿ ಸಿ ಡಿ ಆಪ್ಷನ್ ಏನಿದೆ ಇದು ಸರಿ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಎ ಬಿ ಸಿ ಡಿ ಆಪ್ಷನ್ ಅಂತಕ್ಕಂಥದ್ದು ಗೊತ್ತಿದೆ. ವರ್ಧನ ಡೈನೆಸ್ಟಿ ಅಂದರೆ ನಿಮಗೆ ಗೊತ್ತಿರಬೇಕು. ಹರ್ಷವರ್ಧನ ಫೈಟ್ ಆಗಿದ್ದು ಇದು 7ನೇ ಶತಮಾನ, ಗುಪ್ತರು 5ನೇ ಶತಮಾನದಲ್ಲಿದ್ದರು. ಹಾಗೆ ಕಣ್ವರು ಮತ್ತು ಶುಂಗರಿಗೆ ಸಂಬಂಧಿಸಿದಂತೆ ಅವರು ಬ್ರಿಫೋರ್ಡ್ ಕಿಸ್ಟಲ್ಲಿ ಅಥವಾ ಬಿ ಸಿಯಲ್ಲಿ ಬಂದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದಾದಮೇಲೆ ನಮಗೆ 1757ರ ಪ್ಲಾಸಿ ಕದನ ನಡೆದ ಸಂದರ್ಭದಲ್ಲಿ ದೆಹಲಿಯನ್ನು ಆಳುತ್ತಿದ್ದ ಮೊಘಲ್ ದೊರೆ ಯಾರು ಅಂತ ಹೆಚ್ಚಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು ನೋಡಬೇಕು. ಇಲ್ಲಿ ಬಹದ್ದೂರ್ ಶಾ ಸೆಕೆಂಡ್ ಅಂತಕ್ಕಂಥವ್ನು ನಮಗಿದ್ದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ. ಹಾಗೆ 1757ರ ಪ್ಲಾಸಿ ಕದನ ನಡೆದಾಗಿದ್ದಂಥವ್ನು ಯಾರು ಅಂದರೆ ಹಲಂಗೀರ್ ಸೆಕೆಂಡ್ ಅಂತ. 1761ರ 3ನೇ ಪಾಣಿಪಟ್, 1764ರ ಒಂದು ಈ ಬಕ್ಸರ್ ಕದನ ನಡೆದಾಗ ಇದ್ದಂಥವ್ನು ಯಾರು ಅಂದರೆ 2ನೇ ಶಾ ಆಲಂ ಅಂತ ಗೊತ್ತಿರಬೇಕು. 2ನೇ ಶಾ ಆಲಂ. ಹಾಗೆ 1739ರಲ್ಲಿ ಭಾರತದ ಮೇಲೆ ನಾದಿರ್ ಶಾ ದಾಳಿ ಮಾಡಿದಾಗ ಇದ್ದಂಥ ಮೊಘಲ್ ಚಕ್ರವರ್ತಿ ಈ ಒಂದು ಮೊಹಮ್ಮದ್ ಶಾ ಸೆಕೆಂಡ್ ಅಂತಕ್ಕಂಥವನಿದ್ದ. ಮೊಹಮ್ಮದ್ ಶಾ ಸೆಕೆಂಡ್. ಪರ್ಕ್ಸಿಯಾನ್ ಅಂತಕ್ಕಂಥವ್ನು ಯಾರು ಅಂದರೆ ಈ ಒಂದು ಪ್ಲಾಸಿ ಕದನಕ್ಕೆ ಕಾರಣವಾದಂತಹ ಈ ಒಂದು ದಸ್ತಾಕ್ ಪಾಸ್ಗಳನ್ನು ನೀಡಿದಂಥವನು ಯಾರು ಅಂದರೆ ಈ ಪರ್ಕ್ಸಿಯಾನ್ ಅಂತ ಗೊತ್ತಿರಬೇಕು. ಹಾಗಾಗಿ ಈ 16 ಪ್ರಶ್ನೆಗಳಿಗೆ ನಾವು ನಿಯರೆಸ್ಟ್ ಉತ್ತರಗಳನ್ನು ನೋಡಿದ್ದೇವೆ. ಮತ್ತೀಗ ವೆಬ್ಸೈಟ್ ಕೀ ಆನ್ಸರ್ಗಳಿಗೆ ವೆಯ್ಟ್ ಮಾಡೋಣ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.